ಹಾಯ್ ಎಲ್ಲರಿಗೂ ನಮಸ್ಕಾರ. ಪೀಕಾಕ್ ಡ್ಯಾನ್ಸ್ ನಿನ್ನೆಯಿಂದ ಸಾಕಷ್ಟು ಡಿಸ್ಕಷನ್ ಎಲ್ಲ ಕಡೆ ಆಗ್ತಿದೆ. ಆಮ್, ನಾನು ಚಿಕ್ಕ ವಯಸ್ಸಿಂದ ಆಕ್ಚುಲಿ ಫ್ಯಾನ್ಸಿ ಡ್ರೆಸ್ಗಳಲ್ಲಿ ನೋಡಿದ್ದೀನಿ, ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲಾ ಕಡೆ ನೋಡಿದ್ದೀನಿ, ಅಥವಾ ದರ್ಗದಲ್ಲಿ ಆಶೀರ್ವಾದ ಯೂಸ್ ಮಾಡಕ್ ಹಾಕ್ತಾರೆ, ಅಥವಾ ಈ ಅಂಗಡಿಗಳಲ್ಲಿ ಧೂಪ ತಗೊಂಡ್ಬಂದಾಗ ಅವ್ರ ಕೈಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಸೊ ಐ ಹ್ಯಾವ್ ಬೇಸಿಕ್ಲಿ ಸೀನ್ ಇಟ್ ಆಲ್ ಅರೌಂಡ್ ಮೀ. ಸೊ ನಿಮ್ಮಂಗೆ ನಾನು ಈ ಕಾನ್ಸೆಪ್ಟ್ ನ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಲೆಟ್ಸ್ ರೆಂಟ್ ಇಟ್. ಬಿಕಾಸ್ ನೀವು ಇವಾಗ ನಿಮ್ ಮನೇಲಿ ಯಾರಾದ್ರು ಮಕ್ಳಿದ್ರೆ ಅಥವಾ ಎಲ್ಲೇ ಇದ್ರು, ನೀವು ಆಕ್ಚುಲಿ ಅದನ್ನ ರೆಂಟ್ ಮಾಡ್ತೀರಾ. ಸೊ ನಾವು ಅದನ್ನ ಫಸ್ಟ್ ಮಾಡಿದ್ದೆ ಅದು, ವಿ ವೆಂಟ್ ಟು ಅ ರೆಂಟಲ್ ಪ್ಲೇಸ್ ಅಂಡ್ ಆಸ್ಕ್ ದೆಮ್ ದಟ್ ಇದನ್ನ ಈ ಕೊಲಾಬ್ರೇಷನ್ ಕೊಡ್ತೀರಾ. ಬಿಕಾಸ್ ನಾವ್ ಯಾವ್ದನ್ನು ಪರ್ಸನಲ್ ಆಗಿ ತಗೊಂಡ್ಬರಲ್ಲ. ಇಟ್ ಇಸ್ ಆಲ್ವೇಸ್ ಅ ಕೊಲಾಬ್ರೇಷನ್ ವಿತ್ ಅ ಲಾಟ್ ಆಫ್ ಟೀಮ್ಸ್. ಒನ್ ಟೀಮ್ ಅಲ್ಲ, ಪೇಂಟ್ ಟೀಮ್ ಇರ್ಬೋದು, ಅಥವಾ ಫೆದರ್ಸ್ ಟೀಮ್ ಇರ್ಬೋದು, ಅಥವಾ ಶೂಟಿಂಗ್ ಟೀಮ್ ಇರ್ಬೋದು, ಅಥವಾ ಲೊಕೇಶನ್ ಟೀಮ್ ಇರ್ಬೋದು, ಜುವೆಲ್ರಿ ಟೀಮ್ ಇರ್ಬೋದು. ಸಾಕಷ್ಟು ಟೀಮ್ಸ್ ಜೊತೆಗೆ ಸೇರಿ ಮಾಡುವಂತ ವಿಡಿಯೋಸ್ ಇದು. ಸೊ ಎಸ್, ನಿಮ್ಮಂಗೆ ನಾನು ರೆಂಟ್ ಮಾಡಿದ್ದು. ಹಾಗಂತ ನಾನ್ ಮಾಡಿದ್ದು ಸರಿ ಅಂತಾನು ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆಸ್ ಪರ್ ವೈಲ್ಡ್ ಲೈಫ್ 1972 ಆಕ್ಟ್, ಆನಿಮಲ್ಸ್ ನ ಪ್ರಿಸರ್ವ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ನಿನ್ನೆ ನಮಗೆ ಈ ನೋಟಿಸ್ ಬಂದಾಗ the whole team in the office has really helped us and really been sweet to us. Thank you so much, Manoj sir. ನಮ್ಗೆ ಇದನ್ನ ಬಿಡ್ಸ್ ಹೇಳಿದಕ್ಕೆ, that what can be the impact of it. And me being an influencer, I don't want to ತಪ್ಪಾಗಿ ಏನಾದ್ರು ಹಾಕಿ, ಅಥವಾ ಟು ಬಿ ನೋನ್ ಫಾರ್ ದ ರಾಂಗ್ ರೀಸನ್ಸ್ ನನಗೆ ಇಷ್ಟ ಇಲ್ಲ. ಸೊ ವಿ ಹ್ಯಾವ್ ಟೋಟ್ಲಿ ಪುಲ್ಡ್ ದ ವಿಡಿಯೋ ಡೌನ್. ಯಾಕೆ ಅಂದ್ರೆ ಪೀಕಾಕ್ ಫೆದರ್ಸ್ ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬಾ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತು, ನಿಮ್ ತಲೆಯಲ್ಲೆಲ್ಲ ಎಲ್ಲಾ ಕಡೆ ಸಿಕ್ಕುತ್ತೆ, ಅದನ್ನ ಎಲ್ ಬೇಕಾದ್ರೂ ಹೆರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ let's try and preserve our animals, and let's try and preserve the forest, and let's not misuse peacock feathers ಯಾವ್ದೇ ರೀತಿಯಲ್ಲಿ. So if you are renting it like we have done, ಪ್ಲೀಸ್ ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್. ತುಂಬಾ ಮೆಸೇಜಸ್ ಬಂದಿದೆ ನಿನ್ನೆಯಿಂದ. ತುಂಬಾ ನ್ಯೂಸ್ ಚಾನೆಲ್ ಸಪೋರ್ಟ್ ಕೂಡ ಮಾಡಿದ್ದಾರೆ, ಎಕ್ಸ್ಪ್ಲೇನಿಂಗ್ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ನೀವ್ ಮಾಡ್ತಿದ್ರೆ ಡೋಂಟ್ ಯೂಸ್ ಇಟ್. ಹಾಗೆ ನನ್ನ ಕಡೆಯಿಂದ ಏನೇನಾದ್ರು ನಿಮ್ಗೆ ತಪ್ಪಾಗಿ ಮಾಡಿದೀನಿ ಅಂತ ಅನ್ಸಿದ್ರೆ, ಬೈ ರೆಂಟಿಂಗ್ ಇಟ್ ಆರ್ ಕೊಲಾಬ್ರೇಟಿಂಗ್ ವಿತ್ ಸಮ್ ಸ್ಟೋರ್, ನಿಮ್ ತರಾನೇ I am truly sorry, and it will not happen again. And lots of love. Om Saram. Namaskar. Hi everyone. ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ, ಅಂಡ್ ಅದು ವೈರಲ್ ಕೂಡ ಆಗಿತ್ತು. ಅದ್ರಲ್ಲಿ ನಾವು ಪೀಕಾಕ್ ಫೆದರ್ಸ್ ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ ನ ಯೂಸ್ ಮಾಡೋದು ಒಂದು ಒಫೆನ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4-5 ಟೀಮ್ಸ್. ಬಟ್ ಇವಾಗ ಗೊತ್ತಾಗಿದೆ ದಟ್ ಅದು ಮಾಡಿದ ತಪ್ಪು ಅಂತ. ಅಂಡ್ ಆಲ್ಸೋ ಪಿಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್, and it is protected under the Schedule 1 of Wildlife Protection Act 1972, and is also safeguarded under the provisions of Karnataka Forest Act. And ಇದು ನಮ್ಮ ಡ್ಯೂಟಿ, ವೈಲ್ಡ್ ಲೈಫ್ ನ ನಾವು ಕನ್ಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಅಂಡ್ ಆಲ್ಸೋ ಈ ತರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಆಗಿರಲಿ ಅಥವಾ ಫೆದರ್ಸ್ ನ ಆಗಲಿ ಮನೇಲಿ ಇಟ್ಕೊಳ್ಳೋದು, ಮತ್ತೆ ಅದನ್ನ ಈವನ್ ಟು ಕೀಪ್ ಇಟ್, ಇಟ್ಸ್ ಅನ್ ಆಫೆನ್ಸ್. ಸೊ ನಾವು ಕೂಡ ಈ ತರ ವಿಡಿಯೋ ಮಾಡಿ, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಡೂಯಿಂಗ್ ದಿಸ್ ವಿಡಿಯೋ. ಅಂಡ್ ನೀವು ಯಾರು ಕೂಡ ಈ ತರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ನ ಯೂಸ್ ಮಾಡಿ ವಿಡಿಯೋ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಸೊ ವಿ ಆರ್ ಆಲ್ಸೋ ಸಾರಿ, ಅಂಡ್ ವಿ ಆರ್ ಗೋನಾ ಬಿ cooperating with the ongoing investigations. Thank you very much.